ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಿಕ್ಕೆ ಮುಂಚೆ ಪ್ರದೀಪ್ ಈಶ್ವರ್ ಅವರು ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಸಹಜವಾಗಿ ವಿರೋಧ ಪಕ್ಷವಾಗಿರುವ ಬಿಜೆಪಿಯ ವಿರುದ್ಧ ಕೆಂಡ ಕಾರಿದ್ದಾರೆ, ಬಿಜೆಪಿಯ ಕೆಲ ನಾಯಕರ ವಿರುದ್ಧ ಕೆಂಡ ಕಾರಿದ್ದಾರೆ. ಆದರೆ ಅದಕ್ಕಿಂತ ಬಹಳ ಇಂಟ್ರೆಸ್ಟಿಂಗ್ ವಿಚಾರವೊಂದನ್ನು ಕೆದಕಿದ್ದಾರೆ ಪ್ರದೀಪ್ ಈಶ್ವರ್ ಅವರು. ಹಾಗಾಗಿ ಪ್ರದೀಪ್ ಈಶ್ವರ್ ಅವರ ಹೇಳಿಕೆಯ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಪ್ರದೀಪ್ ಈಶ್ವರ್ ಅವರ ಹೇಳಿಕೆ. ಇವಾಗ ನಿನ್ನೆ ಘಟನೆ ಆಯ್ತು, ಆಲ್ರೆಡಿ ಯತ್ನಾಳ್ ಅವರು JCB ಹತ್ತಿರ್ತಾರೆ. ಅದು ಯಾವಾಗ ಬಾಗಲಕೋಟೆ ತಲುಪುತ್ತೋ ಗೊತ್ತಿಲ್ಲ. ಆಲ್ರೆಡಿ ಯತ್ನಾಳ್ ಅವರು ಪ್ರಿಪರೇಷನ್ ಸ್ಟಾರ್ಟ್ ಮಾಡಿರ್ತಾರೆ. ಇವತ್ತು ಓದಿರ್ತಾರೆ ಶಿವಾಜಿ ಮಹಾರಾಜರ ಬಗ್ಗೆ. ಆ ಮೈಸೂರಲ್ಲಿ ಒಬ್ಬ ತಿಮ್ಮ ಇದ್ದಾನೆ, ಹೇರ್ ಸ್ಟೈಲ್ ಸ್ಪೈಕ್ಸ್ ಹಾಕೊಂಡು, ಒಂದು ಉತ್ತರ ಕರ್ನಾಟಕಕ್ಕೆ ಒಂದು ದಕ್ಷಿಣ ಕರ್ನಾಟಕಕ್ಕೆ ನೋಡ್ತಾ ಇರುತ್ತೆ. ಅವನು ಇವತ್ತು ಓದಕ್ಕೆ ಸ್ಟಾರ್ಟ್ ಮಾಡಿರ್ತಾನೆ. ಇನ್ನು ಅಶೋಕ್ ಅಣ್ಣಗೆ ಏನು ಗೊಂದಲದಲ್ಲಿ ಏನೂ ಗೊತ್ತಾಗ್ತಾನೆ ಇಲ್ಲ. ಇನ್ನು CT ರವಿ ಅವರು ಈಗ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಈಗ ಎದ್ದು ಬಿಡ್ತಾರೆ. ಎಲ್ಲ ಕಿತ್ತೋಗಿರೋ ಪೈರುಗಳು. ಇವರು ಸುಮ್ಮನೆ ಜಾತಿ ಧರ್ಮನ ಇಟ್ಕೊಂಡು, ನಾನು ಹೇಳೋದು ಇಷ್ಟೇ ಸರ್, ನಾನು ಸಮರ್ಥಿಸ್ಕೊತಾ ಇಲ್ಲ ಯಾರನ್ನು. ಶಿವಾಜಿ ಮಹಾರಾಜರಿಗೆ ಅವಮಾನ ಮಾಡಿದೆ, ಅವನು ಯಾವನೋ ಅಯೋಗ್ಯನ ಒದ್ದೊಳಕ್ಕಾಕಿದ್ದೀವಿ, ಕ್ರಮ ತಗೊಂತೀವಿ. ಎಂಟೈರ್ ಧರ್ಮನ ನೀವು ಟಾರ್ಗೆಟ್ ಮಾಡಬೇಡಿ ಅನ್ನೋದೇ ನನ್ನ ಅಭಿಪ್ರಾಯ. ನಟರಾಜ್ ಗೌಡ್ರೆ, ಶಾಸಕರಾದ ಪ್ರದೀಪ್ ಈಶ್ವರ್ ಅವರ ಲ್ಯಾಂಗ್ವೇಜ್ ಬಗ್ಗೆ ಕೆಲವರಿಗೆ ಅಸಮಾಧಾನ, ಅನುಮಾನ ಇದೆ. ಅದನ್ನು ಪಕ್ಕಕ್ಕಿಟ್ಟು ಈ ಕಂಪ್ಲೀಟ್ ಅವರ ಹೇಳಿಕೆಯನ್ನು ನಾವು ಪ್ರಸಾರ ಮಾಡಿದ್ರೆ 2-3 ನಿಮಿಷ ಇದೆ. ಏನು ಹೇಳ್ತಾರೆ? ನಾನು ಶಿವಾಜಿ ಮಹಾರಾಜರ ಬಗ್ಗೆ ಚಿಕ್ಕ ವಯಸ್ಸಲ್ಲೇ ಓದ್ಕೊಂಡ್ಬಿಟ್ಟಿದ್ದೀನಿ. ಶಿವಾಜಿ ಮಹಾರಾಜರು ಮುಸಲ್ಮಾನರನ್ನ ಹಾಗೆ ಕ್ರೈಸ್ತರನ್ನ ಕಾಪಾಡಿದ ಮಹಾಪುರುಷರು. ಹೀಗಾಗಿ ಶಿವಾಜಿ ಅವರ ಬಗ್ಗೆ ಓದ್ಕೊಳ್ಳೋಷ್ಟು ಪರಿಜ್ಞಾನ ಬಿಜೆಪಿಗರಿಗಿಲ್ಲ. ChatGPTಯಲ್ಲಿ ಹುಡುಕ್ಲಿಕ್ಕೆ ಇವಾಗ ಪ್ರಯತ್ನ ಪಟ್ಟಿರ್ತಾರೆ ಅನ್ನೋದು ಪ್ರದೀಪ್ ಈಶ್ವರ್ ಅವರ ಒಟ್ಟಾರೆ ಹೇಳಿಕೆಯ ಸಾರಾಂಶ. ಬಟ್ ನಾನು ಅದನ್ನು ಒಂದು ಸ್ವಲ್ಪ ಇನ್ಸ್ಪಿರೇಷನ್ ಥರ ತಗೊಂಡು ಕಾಂಗ್ರೆಸ್ ವಕ್ತಾರರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ, ಆಡಳಿತಾರೂಢ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಶ್ನೆ ಕೇಳೋದು, ಇದೇ ಶಿವಾಜಿ ಮಹಾರಾಜರು ಮುಸಲ್ಮಾನರ ರಕ್ಷಕರಾಗಿದ್ರು ಅನ್ನೋದನ್ನ ಮುಸಲ್ಮಾನರು ಕೂಡ ತಿಳ್ಕೊಳ್ಬೇಕು ಅನ್ನೋದನ್ನ ಹೇಳಲಿಕ್ಕೆ ಧೈರ್ಯ ಇಲ್ವಾ? ChatGPT ಬಳಕೆ ಮಾಡೋಕೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಅಟ್ಲೀಸ್ಟ್ ChatGPTನಾದ್ರೂ ಬಳಕೆ ಮಾಡಿಕೊಂಡು ಯಾಕಪ್ಪ ಶಿವಾಜಿ ಮಹಾರಾಜರ ಭಾವಚಿತ್ರ ಕಲ್ಲೆಸಿತೀರಿ, ಅವ್ರು ನಿಮ್ಮನ್ನೆಲ್ಲ ರಕ್ಷಣೆ ಮಾಡಿದ ಮಹಾಪುರುಷರು ಅಂತ ಹೇಳಿ ಅವ್ರಿಗೂ ಉಪದೇಶ ಮಾಡಬೇಕು ಅನ್ನೋ ಉದಾರ ಮನೋಭಾವನೆ ಬರೋದಿಲ್ವಾ? ನೀವು ರಾಜಕೀಯವಾಗಿ ಬಿಜೆಪಿಯನ್ನು ವಿರೋಧ ಮಾಡಿ ಸರ್, ಕಲ್ಲೆಸ್ದವ್ರಿಗೂ ಕೂಡ ಬುದ್ಧಿವಾದ ಹೇಳೋ ಜವಾಬ್ದಾರಿ ನಿಮಗಿರ್ಬೇಕಲ್ವಾ? ಈಗ ಸರ್ಕಾರವಾಗಿ ಗೃಹ ಇಲಾಖೆ ಏನು ಮಾಡಿದೆ, ಯಾವ ಕಿಡಿಗೇಡಿ ಕಲ್ಲು ತೂರಿದ್ದಾನೆ ಅದನ್ನು ಅರೆಸ್ಟ್ ಮಾಡಿದ್ದಾರೆ, ಜೈಲಿಗೆ ಕಳಿಸಿದ್ದಾರೆ, ನ್ಯಾಯಾಂಗ ಬಂಧನಕ್ಕೆ ಕಳಿಸಿದ್ದಾರೆ. ಇದು CCTVಗಳನ್ನ ವಿಶ್ಲೇಷಣೆ ಮಾಡಿ ಅದನ್ನು ನೋಡಿ ಬೇರೆ ಯಾರು ಯಾವ ಸಮಯದಲ್ಲಿ ಮತ್ತೆ ಯಾಕೆ ಪ್ರೊಟೆಸ್ಟ್ ಮಾಡಿದ್ರು ಅದೆಲ್ಲನೂ ಕೂಡ ವಿಶ್ಲೇಷಣೆ ಅದನ್ನು ನೋಡ್ತಾ ಇದ್ದಾರೆ, ವೀಕ್ಷಿಸ್ತಾ ಇದ್ದಾರೆ ಪೊಲೀಸ್ನವರು. ಆಮೇಲೆ ಯಾರೋ ಕಿಡಿಗೇಡಿ ಕಲ್ಲೆಸಿದ ಕಿಡಿಗೇಡಿಗೆ ಪಾಠ ಮಾಡಲಿಕ್ಕೆ ಸರ್ಕಾರ ಹೋಗಬೇಕಾಗಿಲ್ಲ, ಶಿವಾಜಿ ಬಗ್ಗೆ ಪಾಠ ಮಾಡಲಿಕ್ಕೆ ಸರ್ಕಾರ ಹೋಗಬೇಕಾಗಿಲ್ಲ. ಸಮುದಾಯಕ್ಕೆ ಹೇಳ್ತಿದ್ದೀನಿ, ಒಬ್ಬ ಕಿಡಿಗೇಡಿಗಲ್ಲ. ಇಲ್ಲ ಕೇಳಿ, ಇಡೀ ಸಮುದಾಯ ನೋಡಿ. ನಾನು ಸ್ಪೆಸಿಫಿಕ್ ಆಗಿತ್ತು ಪ್ರಶ್ನೆ, ಮುಸಲ್ಮಾನ್ ಸಮುದಾಯವನ್ನ ರಕ್ಷಣೆ ಮಾಡಿದವರು ಶಿವಾಜಿ ಅಂದ್ರೆ ಮುಸಲ್ಮಾನರಿಗೂ ಕೂಡ ಅದರ ಅರಿವಿರಬೇಕಲ್ವಾ? ಕೇವಲ ಪ್ರದೀಪ್ ಈಶ್ವರ್ ಒಬ್ರಿಗಲ್ಲ, ಇಡೀ ಮುಸಲ್ಮಾನ್ ಸಮುದಾಯಕ್ಕೆ ಅರಿವಿರಬೇಕು. ನಮ್ಮನ್ನ ರಕ್ಷಣೆ ಮಾಡಿದ್ದು ಛತ್ರಪತಿ ಶಿವಾಜಿ ಅವರು ಅನ್ನೋದು ಅರಿವಿರಬೇಕಲ್ವಾ? ಇಲ್ಲ ಅಂದ್ರೆ ತಿಳಿಸೋ ಪ್ರಯತ್ನ ಸರ್ಕಾರ ಮಾಡಬೇಕಲ್ವಾ? ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟದ್ದು ಶಿವಾಜಿ ಯಾರು ರಕ್ಷಣೆ ಭಾರತದವರಲ್ವಾ ಸರ್? ಕೇಳಿ, ಮಹಾರಾಷ್ಟ್ರ, ಕರ್ನಾಟಕದಲ್ಲಿ ಈಗ ಕರ್ನಾಟಕದಲ್ಲಿ 1 ಕೋಟಿ ಮುಸಲ್ಮಾನರಿದ್ದಾರೆ. ಶಿವಮೊಗ್ಗದಲ್ಲಿ ನಿಮ್ಗೆ ಗೊತ್ತಿದೆ, ಇವನ್ ಹುಬ್ಳಿ ಧಾರವಾಡದಲ್ಲಿ 11 ಕಡೆಗಳಲ್ಲಿ ಮುಸಲ್ಮಾನರು ಹಿಂದೂಗಳು ಒಟ್ಟಾಗಿ ಸೇರಿ ಗಣಪತಿ ಉತ್ಸವವನ್ನು ವಿಜೃಂಭಣೆಯಿಂದ ಗೊತ್ತಿರುತ್ತದೆ. ಆಯ್ತಾ, ಗೊತ್ತಿರ್ತದೆ. ಆದ್ರೆ ನೀವು ಬೇಕಾದದನ್ನು ಮಾತ್ರ ನೀವು ಹೇಳ್ತೀರಿ, ಚಿಂತೆ ಇಲ್ಲ. ಕಂಡಿದ್ದು ಮತ್ತೆ ಬೇಕಾಗಿದ್ದು ಮಾತ್ರ ನೀವು ಹೇಳ್ತೀರಿ. ಆದ್ರೆ ಸತ್ಯ ಏನಂದ್ರೆ ಕರ್ನಾಟಕದಲ್ಲಿ ಲಕ್ಷಾಂತರ ಜಾಗಗಳಲ್ಲಿ ಲಕ್ಷಾಂತರ ಹಬ್ಬ ಇದಾಗ್ತದೆ. ಎಲ್ಲೆಲ್ಲಿ ಮುಸಲ್ಮಾನರಿದ್ದಾರೆ, ರಾಮನವಮಿ ಬಂದಾಗ ಅವರು ಪಾನಕ ಕೊಡ್ತಾರೆ, ಗಣೇಶೋತ್ಸವ ಬರ್ಬೇಕು, ಕಲ್ಲಡಿ ಪೊಲೀಸ್ನವ್ರು ಕಾಣ್ತದೆ, ಪೊಲೀಸ್ನವ್ರು ಬಿಡೋದಿಲ್ಲ, ಕಾಂಗ್ರೆಸ್ನವರು ಕಾಣ್ತದೆ. ಯಾಕಂದ್ರೆ ನಾವು ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥದ್ದು. ಯಾವುದೇ ಕಿಡಿಗೇಡಿ, ನಾವು ಅದನ್ನೇ ಅದಲ್ಲ, ಈಗ ಎಲ್ಲಾ ಕಡೆ ಕಿಡಿಗೇಡಿಗಳು ಇರ್ತಾರೆ. ಈಗ ಅದು ಬಲಪಂಥೀಯವಾದಿಗಳು ಕೆಲವು ಕಿಡಿಗೇಡಿಗಳು ಇರ್ತಾರೆ. ಅವರು ಸಿಂಧು ಎಲ್ಲಿ ಒಂದು ಪಾಕಿಸ್ತಾನ ಧ್ವಜವನ್ನ ಆರಿಸ್ತಾರೆ ಒಂದು ತಾಲೂಕು ಕಚೇರಿ ಮುಂದೆ. ಕೆಲವು ಕಡೆ ಬಲಪಂಥೀಯವಾದಿಗಳು ಆ ಮಹಿಳೆಯರಿಗೆ, ಹೆಣ್ಮಕ್ಳಿಗೆ ನೀನು ಇಲ್ಲಿ ಯಾಕೆ ಕೂತಿದ್ದ ಮಾರಲ್ ಪೊಲೀಸಿಂಗ್ ಮಾಡಿ ಹೊಡಿತಾರೆ. ಅದು ಕರಾವಳಿಯಲ್ಲಿ ಇವಾಗ ಕಡಿಮೆ ಆಗಿದೆ. ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಅದು ಕಂಟ್ರೋಲ್ ಮಾಡಿದ್ವಿ, ಕಡಿಮೆ ಆಗಿದೆ. ಪೊಲೀಸ್ ದಕ್ಷ ಪೊಲೀಸ್ ಅಧಿಕಾರಿಗಳು ಹಂಗೇನೆ ಮುಸಲ್ಮಾನ್ ಕಿಡಿಗೇಡಿಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೂ ಕೂಡ ಸ್ಪೆಷಲ್ ಟಾಸ್ಕ್ ಫೋರ್ಸ್, ಸ್ಪೆಷಲ್ ಕಾನೂನು, ಸ್ಪೆಷಲ್ ಕಾಯ್ದೆ ತರ್ತಿಲ್ಲ. ಯಾಕೆ ಕೇಳಿ, ಯಾವುದೇ ಅವ್ರನ್ನು ಕೂಡ ಯಾರೇ ಅವರು ಯಾವುದೇ ಈಗ ಮುಸಲ್ಮಾನ್ ಕಿಡಿಗೇಡಿ ಆಗ್ಬೋದು, ಯಾರು ಕಲ್ಲೊಡದ್ನೋ, ಮಂಡ್ಯದಲ್ಲಿ ಕಲ್ಲೊಡದ್ನ, ಬಾಗಲಕೋಟೆಯಲ್ಲಿ ಕಲ್ಲೊಡದ್ನ, ಅವ್ರನ್ನ ಯಾರನ್ನು ಕ್ಷಮಿಸುವಂತ ಕೆಲಸ ಅಥವಾ ಬೇರೆ ಅದನ್ನ ಸಮಜಾಯಿಸಿಕೊಳ್ಳುವಂತ ಕೆಲಸವನ್ನ ಮುಸಲ್ಮಾನ್ ಮುಖಂಡರುಗಳು ಮಾಡಿಲ್ಲ, ಯಾವ ಕಾನೂನು ಮಾಡೋದಿಲ್ಲ. ಅವ್ರನ್ನ ಅರೆಸ್ಟ್ ಮಾಡಿ ಜೈಲ್ಗಟ್ಟಿದ್ದಾರೆ, ಇದು ಕೆಲಸ ಮಾಡ್ತಾರೆ. ನೀವು ಹೇಳ್ದಂಗೆ ಬಿಜೆಪಿ ತರ ಆರ್ಗನೈಸ್ ಮಾಡಿಕೊಂಡು
ಅಥವಾ ಬಲಪಂಥೀಯವಾದಿಗಳು ಆರ್ಗನೈಸ್ ಮಾಡ್ಕೊಂಡು ಪ್ರಚೋದನೆ ಬಿಜೆಪಿ ನಾಯಕರ ಪ್ರಚೋದನೆ ಒಳಗಾಗಿ ಯಾರಾದ್ರೂ ಮರಲ್ ಪೊಲೀಸಿಂಗ್ ಮಾಡ್ತಾರೆ ಅಥವಾ ಗಲಾಟೆಗಳು ಮಾಡ್ತಾರೆ ಅಂದ್ರೆ ಆ ಆರ್ಗನೈಸಿಂಗ್ ಸಂಘಟನೆ ಕೂಡ ಬ್ಯಾನ್ ಮಾಡೋದು ಕೆಲಸ. ಕಲ್ಲೊಡೆದವರಿಗೆ ಯಾರು ಪ್ರಚೋದನೆ ಮಾಡಿಲ್ಲ ಅನ್ನೋದು ನಿಮ್ಮ ಅಭಿಪ್ರಾಯ? ಅದು ವೈಯಕ್ತಿಕ ಡಿಸಿಷನ್ ಕಲ್ಲೊಡೆಯೋದು. ಅದು ಮಸೀದಿಯಲ್ಲಿ ಪವಿತ್ರ ರಂಜಾನ್ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡುವ ಪುಣ್ಯ ಸ್ಥಳದಲ್ಲಿ ನಿಂತ್ಕೊಂಡು ಕಲ್ಲು ಹೊಡೆಯೋದು ಇದು ಸ್ವಯಂ ಪ್ರೇರಿತ ಕೃತ್ಯ. ಇದನ್ನ ಯಾರು ಉತ್ತೇಜನ ಮಾಡಿಲ್ಲ, ಯಾರು ಪ್ರವೋಕ್ ಮಾಡಿಲ್ಲ. ಪೊಲೀಸರು ಹೇಳ್ಬೇಕು, ಅದು ನಾವು ನೀವು ಊಹಾಪೋಹ ಮಾಡ್ದಂಗೆ ಆಗಬಾರ್ದು. ಪೊಲೀಸರು ಹೇಳ್ತಾರೆ ಇದು ಆರ್ಗನೈಸ್ಡ್ ಕೃತ್ಯನ ಮಾಡ್ತಾರೆ, ಬಿಜೆಪಿ ಅವರು ಆರ್ಗನೈಸ್ ಮಾಡ್ತಾರೆ ಅಂತ ನಿಮ್ಮ ಹತ್ರ ಸಾಕ್ಷ್ಯಗಳಿದೆ. ಖಂಡಿತವಾಗಿ ಅವರ ಪ್ರಚೋದನಾ ಭಾಷಣ ನಾವು ನೀವು ಬಹಳ ಕೇಳಿದೀವಿ. ನೀವು ಮುಂದಿರ್ಬೇಕು. ನಾನು ಮೊನ್ನೆ ಕೂಡ ಹೇಳಿದೆ, ನಳಿನ್ ಕುಮಾರ್ ಕಟೀಲ್ರು ಲವ್ ಜಿಹಾದ್ ಬಗ್ಗೆ ಮಾತಾಡಿ, ರಸ್ತೆ ಬಗ್ಗೆ ಮಾತಾಡಿ, ನಾವು ಮುಸ್ಲಿಂ ರಾಷ್ಟ್ರ ಮಾಡ್ತೀವಿ ಅನ್ನೋದು ಕಾಣೋದಿಲ್ಲ. ಅವೆಲ್ಲ ಮಾಡಕ್ಕಾಗೋದಿಲ್ಲ, ಅವೆಲ್ಲ ಸುಳ್ಳು ಸುಳ್ಳು ಕಥೆಗಳು. ಕೇಳಿ, ಈಗ ಒಂದು ಈಗ ಹೈದರಾಬಾದ್ ಈಗ ನೀವು 15 ನಿಮಿಷ ಪೊಲೀಸರು ತೆಗೆದಾಕಿ 15 ನಿಮಿಷ ಪೊಲೀಸ್ ಮಾಡಿದ್ರಲ್ಲ, ಹೈದರಾಬಾದ್ ಆಗಿದೆ, ಅವ್ರ ಮೇಲೆ ಕೇಸ್ ಆಗಿದೆ, ಅವ್ರ ಪ್ರಕಾರ ಇದೆ. ನಾನು ಹೈದರಾಬಾದ್ಗೆ ಹೋಗಿ ಅವ್ರ ಬಗ್ಗೆ ನಾವು ಇದನ್ನು ಖಂಡಿಸಿದೀವಿ. ಯಾರು ಹಂಗೆ ಹೇಳಂಗಿಲ್ಲ, ಜನಪ್ರತಿನಿಧಿ ಆದವರು ಹೇಳಂಗೇ ಇಲ್ಲ. ಬಿಜೆಪಿಯ ಶಾಸಕರು ಕರ್ನಾಟಕದಲ್ಲಿ, ಬಿಜೆಪಿ ಸಂಸದರು ಕರ್ನಾಟಕದಲ್ಲಿ ಯಾವ ರೀತಿ ಪ್ರಚೋದನೆ ಮಾಡ್ತಾರೆ ಅದು ಯಾರೋ ಬಲಪಂಥೀಯವಾದಿಗಳು, ಯಾರೋ VHP ಅವನೋ ಬಜರಂಗ ದಳದವನೋ ಏನೋ ಕಿಡಿಗಿಡಿ ತರ ಮಾಡಿದ್ರೆ ಬೇರೆ ವಿಷಯ. ಒಂದು ರಾಜಕೀಯ ಪಕ್ಷವಾಗಿ ಆಡಳಿತಕ್ಕೆ ಬರುವಂತ ಜನಪ್ರತಿನಿಧಿಗಳಾಗಿ ಬಿಜೆಪಿ ನಾಯಕರು ಮಾಡ್ತಾರಲ್ಲ, ಅಂತಹ ಕುಚೋದ್ಯವನ್ನ, ಅಂತ ಕಪಟತನವನ್ನ ಯಾರೂ ಮಾಡಬಾರದು. ಒಂದು ಈ ಘಟನೆ ಬಗ್ಗೆ ಈ ಘಟನೆ ಬಗ್ಗೆ ಯಾಕೆ ನೀವು ಬಿಜೆಪಿಯನ್ನ ಬ್ಲೇಮ್ ಮಾಡಬೇಕು? ಪೊಲಿಟಿಕಲಿ ನಿಮ್ ಇಚ್ಛಾಶಕ್ತಿ ಅದು ನೀವು ಮಾಡಿ, ಮಾಡೋದಿಲ್ಲ. ಬಟ್ ಈ ಘಟನೆ ಬಗ್ಗೆ ಈ ಘಟನೆಗೆ ಯಾರು ಪ್ರವೋಕ್ ಮಾಡಿದ್ರು? ಈ ಘಟನೆಯಲ್ಲಿ ಆತನ ಹೆಸರು ನಾನು ಮರ್ತು ಹೋದ, ಯಾರೋ ಮುಸಲ್ಮಾನ್ ಕಿಡಿಗೇಡಿ ಆತನಿಗೆ ಕೈಯಲ್ಲಿ ಕಲ್ಲೆತ್ಕೊಂಡು ಹೊಡಿಬೇಕು ಅಂತ ಅನ್ಸದ್ ಯಾಕೆ? ಹೆಸರು ನೆನ್ಪಿಟ್ಕೊಳ್ಳೋಷ್ಟು ಮಹಾಪುರುಷ ಅವನಲ್ಲ. ಎನಿವೆ ಆತನಿಗೆ ಯಾರು ಪ್ರಚೋದನೆ ಮಾಡಿದ್ರು, ಯಾರು ಪ್ರವೋಕ್ ಮಾಡಿದ್ರು, ಯಾಕೆ ಕಲ್ಲು ಹೊಡಿಬೇಕು ಅನ್ಸುತ್ತೋ, ಇದ್ರ ಬಗ್ಗೆನೂ ಅಬ್ಸರ್ವೇಷನ್ ಹೇಳ್ಬಿಡ್ಬೇಕಲ್ಲ. ಖಂಡಿತ. ಯಾಕಂದ್ರೆ ಪೊಲೀಸ್ ಇಲಾಖೆಯವರು ನಮಗೆ ಸಂಪೂರ್ಣವಾಗಿ ಏನು ಚಾರ್ಜ್ ಶೀಟ್ ಆಗ್ತಾರಲ್ಲ ಅವ್ರು ಮಾಹಿತಿ ಕೊಡ್ತಾರೆ. ನಾವು ನೀವು ಊಹಾಪೋಹ ಮಾಡಬೇಡ. ಬಟ್ ಕಿಡಿಗೇಡಿ ಆತನೇ ಹೊಡೆದಿದ್ದು ಅಂತ ಹೇಳಿ ಆತನೇ ಹೊಡೆದಿದ್ದು ಅಂತ ಹೇಳಿ ನಾನು ಅದನ್ನೇ ಹೇಳ್ತಿರಲಿಲ್ಲ. ಆತನೇ ಹೊಡೆದಿರೋದು, ಅದಕ್ಕೆ ಅವನ್ನ ಬಂಧಿಸಿರೋದು, ಅದಕ್ಕೆ ಅವನ್ನ ನ್ಯಾಯಾಂಗ ಬಂಧನಕ್ಕೆ ವಹಿಸಿರ್ತಕ್ಕಂಥದ್ದು. ಆದರೆ ಅವನು ಯಾರು ಸಂಘಟಿತವಾಗಿ ಆ ಕೃತ್ಯ ಮಾಡದ್ನ, ಸ್ವಯಂ ಪ್ರೇರಣೆಯಿಂದ ಕೃತ್ಯ ಮಾಡದ್ನ, ಅದು ಪೊಲೀಸ್ ಇಲಾಖೆ ತನಿಖೆಯಿಂದ ಬರುತ್ತೆ. ಆದ್ರೆ ಅಲ್ಲಿವರೆಗೂ ಇಡೀ ಕರ್ನಾಟಕದ ದೊಡ್ಡ ಇಶ್ಯೂ ಆಗಿದೆ, ಇಡೀ ಕರ್ನಾಟಕದ ದೊಡ್ಡ ಇಶ್ಯೂ ಆಗಿದೆ. ಇದು ಹಿಂದೂ ಮುಸ್ಲಿಂ ಇಶ್ಯೂ ಅನ್ನೋದನ್ನ ಯಾವುದೇ ರೀತಿಯಾಗಿ ಯಾರು ಪ್ರಚೋದನೆಯನ್ನು ಕೊಡಬಾರದು, ಯಾರೇ ರೀತಿಯ ಹೇಳಿಕೆಯನ್ನು ಕೊಡಬಾರದು. ಇದು ಈ ದೇಶ, ಇದು ರಾಜ್ಯದ ವಿಷಯ ಅಲ್ಲ. ಇದು ಈ ರಾಜ್ಯದಲ್ಲಿ ಹೃದಯ ಸಾಮ್ರಾಟ ಶಿವಾಜಿ ಮಹಾರಾಜ ಅನ್ನೋ ಕಾರಣಕ್ಕೇನೆ ಆತ ಮಸೀದಿ ಒಳಗಿಂದ ಕಲ್ಲು ಹೊಡೆದಿದ್ದು. ಸ್ಟಿಲ್ ಇದನ್ನ ನಾವು ಹಿಂದೂ ಮುಸ್ಲಿಂ ಅನ್ಬಾರ್ದು. ಯದುಕುಮಾರ್ ಅವರು ಬರ್ತೀನಿ ಸರ್, ನಿಮಗ ಆ ಪ್ರಶ್ನೆ ನಾನು ಕೇಳಲೇಬೇಕು. ಯದು ಸರ್, ಗಾಯ ಆಗಿದೆ ಅಂತ ಗೊತ್ತಾದಾಗ ಮುಲಾಮ್ ಹಾಕೋದು ಸಹಜವಾಗಿ ಎಲ್ಲರ ಫಸ್ಟ್ ರೆಸ್ಪಾನ್ಸ್. ಮುಲಾಮಿಗೆ ಗಾಯ ಬಗ್ತಿಲ್ಲ ಅಂತ ಆದಾಗ ವೈದ್ಯರು ಆಪರೇಟ್ ಮಾಡಬೇಕು ಅನ್ನೋ ಸಲಹೆ ಕೊಟ್ಟಾಗ ಆಪರೇಟ್